ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಕುವೆಂಪುರವರು ಹುಟ್ಟಿರುವಂತಹ ಹಿರೇಕೊಡಿಗೆ ಊರನ್ನು ತೋರಿಸಿದ್ದೆ, ಅಂದರೆ ಅವರ ಅಜ್ಜನ ಮನೆಯನ್ನು ತೋರಿಸಿದ್ದೆ. ಈಗ ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಪ್ಪಳ್ಳಿ ಊರನ್ನು ತೋರಿಸಲಿಕ್ಕೆ ಬರ್ತಾ ಇದ್ದೀನಿ. ನಮ್ಮ ಎದುರುಗಡೆ ಏನು ಕ್ರಾಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ನಾವು ರೈಟ್ ಸೈಡು ಸುಮಾರು 2 ಕಿಲೋಮೀಟರ್ ಹೋದರೆ ಕುಪ್ಪಳ್ಳಿ ಊರಿಗೆ ಹೋಗಬಹುದು. ಸ್ನೇಹಿತರೆ, ಆ ಊರಿನ ಹೆಸರು ಕುಪ್ಪಳ್ಳಿ ಅಂತ ಅಲ್ಲ, ಅಂದರೆ ಲೀ ಕೆಳಗಡೆ ಒತ್ತಕ್ಷರ ಇಲ್ಲ, ಅದು ಕುಪ್ಪಳ್ಳಿ ಅಂತ, ಅಥವಾ ಇಲ್ಲಿ ಕುಪ್ಪಳಿ ಅಂತ ಕರೀತಾರೆ ಆ ಊರನ್ನು. ಆದರೆ ನಾವು ಒಂದು ಫ್ಲೋನಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಅದು ಕುಪ್ಪಳ್ಳಿ ಅಂತ ಅನಿಸಬಹುದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಕುಪ್ಪಳ್ಳಿ ತುಂಬ ಸುಂದರವಾದ ಪ್ರದೇಶದಲ್ಲಿದೆ. ಇಷ್ಟೊಂದು ಸುಂದರವಾದ ಪ್ರದೇಶದಲ್ಲಿ ಕುವೆಂಪುರವರ ಮನೆ ಇದೆ. ಇಲ್ಲಿ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತಾರೆ. ನೋಡಿ, ತೋಟ ಗದ್ದೆಗಳೆಲ್ಲ ನಿಮಗೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದಾವೆ, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಕುಪ್ಪಳ್ಳಿ 1 ಕಿಲೋಮೀಟರ್ ಅಂತ ಇದೆ. ಹಾಗೆ ಅಲ್ಲಿರುವಂತಹ ಕವಿಶೈಲ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಕವಿಶೈಲಕ್ಕೆ ದಾರಿ ಅಂತ ಇದೆ. ಈ ಕಡೆ ರೈಟ್ ಸೈಡಿಗೆ ಹೋದರೆ ಕವಿಶೈಲಕ್ಕೆ ಹೋಗಬಹುದು. ಕವಿ ಮನೆಗೆ ದಾರಿ, ಹೀಗೆ ಮುಂದೆ ಹೋದರೆ ಕವಿ ಮನೆಗೆ ದಾರಿ. ಹಾಗೆ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ ಅಂತ ಇದೆ, ಅದು ಈ ಕಡೆ. ಈಗ ನಾವು ಕವಿ ಮನೆಗೆ ದಾರಿ ಅಂತ ಇದೆಯಲ್ಲ, ಮುಂದೆ ಅಲ್ಲಿ ಹೋಗುವ. ಕುವೆಂಪುರವರ ಮನೆಗೆ ಇದೇ ದಾರಿ. ಹೀಗೆ ಹೋದರೆ ಕುವೆಂಪುರವರು ಬದುಕಿ ಬಾಳದಂತಹ ಮನೆಗೆ ಹೋಗಬಹುದು. ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಹಚ್ಚ ಹಸಿರೇ ಕಾಣಿಸ್ತಾ ಇದೆ ನಮಗೆ. ಅಲ್ಲ, ಈ ವಾತಾವರಣ ಯಾವಾಗೂ ಹಸಿರಾಗೇ ಇರುತ್ತೆ ಬಿಡಿ. ನೀವು ಮಳೆಗಾಲದಲ್ಲಿ ಬರ್ರಿ, ಬೇಸಿಗೆಯಲ್ಲಿ ಬರ್ರಿ, ಯಾವಾಗೂ ಇದು ಹಚ್ಚ ಹಸಿರಾಗೇ ಇರುತ್ತೆ. ಅಷ್ಟೊಂದು ಸುಂದರವಾದ ಪರಿಸರ ಇದು. ನೋಡಿ, ಬೋರ್ಡಲ್ಲಿ ಕಾಣ್ತಾ ಇರೋ ಹಾಗೆ ಇದೇ ಕುಪ್ಪಳ್ಳಿ ಊರು. ಸಾಕಷ್ಟು ಗಾಡಿಗಳೆಲ್ಲ ಬಂದಿದ್ದಾವೆ ನೋಡಿ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಬಹುದು ಗಾಡಿಗಳನ್ನ. ನೋಡಿ ಸ್ನೇಹಿತರೆ, ಈಗ ನಾವು ರಾಷ್ಟ್ರಕವಿ ಕುವೆಂಪುರವರ ಮನೆ ಹತ್ರ ಬಂದು ಮುಟ್ಟಿದ್ದೀವಿ. ಈಗ ನಿಮಗೆ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದರಲ್ಲೇ ಮಹಾನ್ ಕವಿಯಾದಂತಹ ರಾಷ್ಟ್ರಕವಿ ಕುವೆಂಪುರವರು ಬದುಕಿ ಬಾಳಿದ್ದು. ಇಲ್ಲಿ ನಿಂತ್ಕೊಂಡು ಮನೆಯನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ. ಇದರ ಮುಂದ್ಗಡೆ ಇರುವಂತಹ ರೋಡ್ ಆಗಿರಬಹುದು, ಒಂದು ರೀತಿ ಗಾರ್ಡನ್ ರೀತಿಯ ಅಂಗಳ ಆಗಿರಬಹುದು, ಎಲ್ಲವೂ ಕೂಡ ನಿಮಗೆ ತುಂಬ ಖುಷಿ ಕೊಡ್ತವೆ. ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ವಿಸಿಟ್ ಮಾಡ್ತಾರೆ. ಹಾಗೆ ಇದನ್ನು ನೋಡಿ ಸ್ನೇಹಿತರೆ, ಇದು ಮೊದಲು ಇರಲಿಲ್ಲ. ಈಗ ಇದನ್ನು ಹೊಸದಾಗಿ ಕುವೆಂಪು ಪ್ರತಿಷ್ಠಾನದವರು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಕುವೆಂಪುರವರ ಪ್ರತಿಮೆಯ ಜೊತೆಗೆ ಅವರ ಸಂದೇಶಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ನೀವು ಇದನ್ನೆಲ್ಲ ಓದ್ಕೋಬಹುದು ಇಲ್ಲಿ. ಹಾಗೆ ಕುವೆಂಪುರವರ ಮನೆಯ ಸುತ್ತಮುತ್ತಲೂ ಇರುವಂತಹ ಅದೆಷ್ಟೋ ವಸ್ತುಗಳು ಕೂಡ ತುಂಬ ಮುಖ್ಯವಾದಂತಹ ವಸ್ತುಗಳೇ ಆಗಿದ್ದಾವೆ. ಯಾಕಂದರೆ ಅವೆಲ್ಲವುಗಳು ಕೂಡ ನಿಮಗೆ ಹಿಂದಿನ ಕಥೆಯನ್ನು ಹೇಳ್ತವೆ. ಕೇವಲ ಮನೆಯ ಹೊರಗೆ ಇರುವಂತಹ ವಸ್ತುಗಳಲ್ಲದೆ ಅವರ ಮನೆಯ ಒಳಗೆ ಇರುವಂತಹ ವಸ್ತುಗಳು ಕೂಡ ತುಂಬ ಮಹತ್ವಪೂರ್ಣದ್ದಾಗಿದ್ದಾವೆ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಹಿಂದಿನ ಜನರೇಷನನ್ನು ನೆನಪಿಸ್ತವೆ. ಎತ್ತಿನ ಗಾಡಿ ಆಗಿರಬಹುದು, ಕೃಷಿ ಸಲಕರಣೆಗಳಾಗಿರಬಹುದು, ಕೋಳಿ ಆಗಿರಬಹುದು, ಗೊರಬ ಆಗಿರಬಹುದು, ನೇಗಿಲು ನೊಗಗಳಾಗಿರಬಹುದು, ರಂಟೆ ಕುಂಟೆಗಳಾಗಿರಬಹುದು, ಅಥವಾ ಧನಧಾನ್ಯಗಳನ್ನು ಸಂಗ್ರಹ ಮಾಡಿರುವಂತಹ ವಸ್ತುಗಳಾಗಿರಬಹುದು, ಕಣಜಗಳಾಗಿರಬಹುದು, ಪಣತಗಳಾಗಿರಬಹುದು, ಕಲ್ಲಿನ ಪಾತ್ರೆಗಳಾಗಿರಬಹುದು, ಎಲ್ಲವನ್ನು ಕೂಡ ಇವರ ಮನೆಯಲ್ಲಿ ನೀವು ನೋಡಬಹುದು. ನಾನು ಇಲ್ಲಿ ನಿಮಗೆ ಕೇವಲ ಕುವೆಂಪುರವರ ಮನೆಯ ಹೊರಗಡೆ ಇರುವಂತಹ, ಅಂದರೆ ಕೃಷಿ ಸಲಕರಣೆಗಳನ್ನು ಇಡುವಂತಹ ಒಂದು ರೂಮನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಅವರ ಮನೆ ಒಳಗೆ ಹೋಗಿ ಅಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಜನರು ತಮ್ಮ ಮನೆಯಲ್ಲಿ ಅತಿ ಅವಶ್ಯಕವಾಗಿ ಇಟ್ಕೊಳ್ತಾ ಇದ್ದಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಒಂದೊಂದಾಗಿ ಜೋಡಿಸಿ ಚೆನ್ನಾಗಿ ಇಟ್ಟಿದ್ದಾರೆ. ಇವನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ.
ಯಾಕೆಂದರೆ ಇವೆಲ್ಲ ಈಗಿನ ಕಾಲದಲ್ಲಿ ಕಣ್ಮರೆ ಆಗಿಬಿಟ್ಟಿದ್ದಾವೆ. ಇವುಗಳ ಬದಲು ಈಗ ಸಾಕಷ್ಟು ಮೆಟಲ್‌ನ ಪಾತ್ರೆಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಹಾಗೆ ಮಷಿನರಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಇವುಗಳ ಬಳಕೆಯನ್ನು ಯಾರೂ ಮಾಡ್ತಾ ಇಲ್ಲ ಈಗ. ಆದರೆ ಹಿಂದಿನ ಕಾಲದ ವಸ್ತುಗಳನ್ನು ನಾವು ನಮ್ಮ ಮಕ್ಕಳಿಗೆ ಮುಂದೆ ತೋರಿಸ್ಬೇಕು ಅಂತಂದರೆ ಇಂತಹ ಸ್ಥಳಗಳಿಗೆ ಬಂದು ನಾವು ಅವರಿಗೆ ತೋರಿಸಬಹುದು. ಸ್ನೇಹಿತರೆ, ಕುವೆಂಪುರವರ ಮನೆಯ ಒಳಗಡೆಯ ವಿನ್ಯಾಸ ಕೂಡ ತುಂಬ ಚೆನ್ನಾಗಿದೆ. ಆ ಹಳೆ ಕಾಲದ ಮನೆಯ ಶೈಲಿ ಮತ್ತು ಅದರ ಒಳಗಡೆ ಬಳಸಿರುವಂತಹ ಮರದ ಕಂಬಗಳ ವಿನ್ಯಾಸ ಎಲ್ಲವುಗಳು ಕೂಡ ತುಂಬ ಅದ್ಭುತವಾಗಿದ್ದಾವೆ. ಹಾಗೆ ಅವರು ಬಳಸಿರುವಂತಹ ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಅವರ ಫೋಟೋ ಗ್ಯಾಲರಿಗಳನ್ನೆಲ್ಲ ಒಳಗಡೆ ಇಟ್ಟಿದ್ದಾರೆ. ಅವಕಾಶ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ನೋಡಿ, ಮನೆ ಇರುವಂತಹ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ಸುತ್ತಲೂ ತೋಟಗಳೆಲ್ಲ ಇದ್ದಾವೆ, ತಂಪಾದ ವಾತಾವರಣ. ಹೊರಗಡೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಇಷ್ಟೊಂದು ಸುಂದರವಾದಂತಹ ಪರಿಸರದಲ್ಲಿ, ಸುಂದರವಾದಂತಹ ಮನೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜೀವನ ಸಾಗಿತ್ತು. ಅದು ಎಷ್ಟೊಂದು ಸುಂದರವಾಗಿತ್ತು, ಆವಾಗಿನ ನೆನಪುಗಳು ಹೇಗಿದ್ವು, ಈ ಮನೆಯ ಭವ್ಯತೆ ಹೇಗಿತ್ತು ಅನ್ನೋದನ್ನೆಲ್ಲ ಅವರು ತಮ್ಮ ಕೃತಿಗಳಲ್ಲಿ, ಕಾದಂಬರಿಗಳಲ್ಲಿ ಎಲ್ಲ ಬರೆದಿದ್ದಾರೆ. ಬನ್ನಿ, ಈಗ ಕವಿಗಳ ಮನಸ್ಸಿಗೆ ಶಾಂತಿ ಕೊಡುತ್ತಿದ್ದ, ಅವರಿಗೆ ಸ್ಫೂರ್ತಿ ಕೊಡುತ್ತಿದ್ದ, ಹಾಗೆ ಅವರು ಧ್ಯಾನಸ್ಥರಾಗಿ ಕೂರ್ತಿದ್ದ ಜಾಗವನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಕುವೆಂಪುರವರ ಮನೆಯ ಪಕ್ಕದಲ್ಲೇ ಇರುವಂತಹ ಈ ದಾರಿಯನ್ನು ನೀವು ನೋಡಬಹುದು. ಇಲ್ಲಿರುವಂತಹ ಕಲ್ಲಿನ ತೋರಣಗಳನ್ನು ನೀವು ನೋಡಬಹುದು. ಇದೇ ದಾರಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರು ನಡ್ಕೊಂಡು ಹೋಗಿ ಮೇಲ್ಗಡೆ ಇರುವಂತಹ ಒಂದು ಬೆಟ್ಟದಲ್ಲಿ ಕೂರ್ತಿದ್ರು. ಆ ಸ್ಥಳವನ್ನು ಕವಿಶೈಲ ಅಂತ ಕರಿತಿದ್ರು. ಈಗ ಅದೇ ದಾರಿಯಲ್ಲಿ ನಾನು ಹೋಗಿ ನಿಮಗೆ ಕವಿಶೈಲವನ್ನು ತೋರಿಸ್ಕೊಂಡು ಬರ್ತೀನಿ. ಕುವೆಂಪುರವರು ಇದೇ ದಾರಿಯಲ್ಲಿ ಬೆಟ್ಟವನ್ನು ಹತ್ತಿ ಹೋಗ್ತಿದ್ರು. ಆದರೆ ಅವರು ಹೋಗ್ತಾ ಇರಬೇಕಾದ್ರೆ ಮೊದಲು ಈ ರೀತಿ ಎಲ್ಲ ರಸ್ತೆ ಆಗಲಿ, ಮೆಟ್ಟಿಲುಗಳಾಗಲಿ ಯಾವುದೂ ಇರಲಿಲ್ಲ. ಇವೆಲ್ಲವುಗಳನ್ನು ಕೂಡ ನಂತರದ ದಿನಗಳಲ್ಲಿ ಮಾಡಿದ್ದು. ಕವಿ ಮನೆಯಿಂದ ಕವಿಶೈಲ ತುಂಬ ದೂರದಲ್ಲೇನೂ ಇಲ್ಲ, ಸುಮಾರು ಒಂದು 300 ಮೀಟರ್ ದೂರದಲ್ಲಿರಬಹುದು. ಆದರೆ ಇಲ್ಲಿ ಹತ್ತಿ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಸ್ವಲ್ಪ ಏಜ್ ಆದವರಿಗೆಲ್ಲ. ಅದಕ್ಕಾಗಿ ಏಜ್ ಆದವರೆಲ್ಲ ಈ ರೋಡಲ್ಲಿ ಯಾರೂ ಹೋಗೋದಿಲ್ಲ. ಅವರಿಗೆಲ್ಲ ನಾನು ನಿಮಗೆ ಎಂಟ್ರೆನ್ಸಲ್ಲೇ ತೋರಿಸಿದ್ನಲ್ವ, ಕವಿಶೈಲಕ್ಕೆ ದಾರಿ ಅಂತ ಇದೆ, ಆ ದಾರಿಯಲ್ಲೇ ಹೋಗ್ತಾರೆ. ಯಾಕೆಂದರೆ ಅಲ್ಲೆಲ್ಲ ವೆಹಿಕಲ್ಗಳು ಕೂಡ ಅಲ್ಲಿವರೆಗೂ ಹೋಗ್ಬೋದು. ಅಲ್ಲಿ ವೆಹಿಕಲನ್ನು ಇಟ್ಟು ಒಂದು 50 ಮೀಟರ್ ನಡೆದ್ರೆ ನೀವು ಕವಿಶೈಲವನ್ನು ತಲುಪಬಹುದು. ಈ ಕವಿಶೈಲ ಏನಿದೆ, ಇದು ಒಂದು ರೀತಿಯ ಸನ್ಸೆಟ್ ವ್ಯೂ ಪಾಯಿಂಟ್ ಕೂಡ ಹೌದು. ಯಾಕಂದರೆ ಸ್ವಲ್ಪ ಎತ್ತರದಲ್ಲೇ ಇದೆ ಇದು. ಆದರೆ ಸುತ್ತಮುತ್ತಲೂ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದಾವೆ ಈಗ, ಅದಕ್ಕಾಗಿ ಸನ್ಸೆಟು ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ನೋಡಿ, ಈಗ ನಿಮ್ಮ ಎದುರುಗಡೆ ಮತ್ತೊಂದು ಕಲ್ಲಿನ ತೋರಣ ಬಂತು. ಈ ರೀತಿ ನಾವು ಕವಿಶೈಲವನ್ನು ತಲುಪೋವರೆಗೂ ಸಾಕಷ್ಟು ಕಲ್ಲಿನ ತೋರಣಗಳೆಲ್ಲ ಸಿಗ್ತವೆ. ನೀವು ಈ ಕಲ್ಲಿನ ಸೈಜನ್ನು ನೋಡಬಹುದು. ಇಷ್ಟೊಂದು ಭಾರಿ ಗಾತ್ರದ ಕಲ್ಲನ್ನು ಯಾವ ರೀತಿ ಇಲ್ಲಿ ಜೋಡಿಸಿದ್ರಪ್ಪ ಅಂತಲೇ ಆಶ್ಚರ್ಯ ಆಗುತ್ತೆ. ಈ ಕಲ್ಲುಗಳನ್ನೆಲ್ಲ ತೀರ್ಥಹಳ್ಳಿಯ ಹತ್ರ ಇರುವಂತಹ ಒಂದು ಕ್ವಾರಿಯಿಂದ ತಂದಿದ್ದಂತೆ. ನೋಡಿ, ಮುಂದೆ ಮತ್ತೆರಡು ಕಲ್ಲಿನ ತೋರಣಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಈ ತೋರಣಗಳ ಮೇಲೆ ಮತ್ತೊಂದು ಕಲ್ಲನ್ನು ಕೂಡ ಇಡಲಾಗಿದೆ. ಹಾಗೆ ಈ ಕಂಬಗಳಿಗೆಲ್ಲ ಒಂದು ಪಟ್ಟಿಯ ರೀತಿ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಏಜ್ ಆದವರು ಯಾರಾದರೂ ಕವಿಶೈಲವನ್ನು ನೋಡಲಿಕ್ಕೆ ಈ ದಾರಿಯಲ್ಲಿ ಹೋಗ್ತಾರೆ ಅಂತ ಆದರೆ ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡೀಲಿ ಅಂತ ಹೇಳಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಕಲ್ಲು ಬೆಂಚ್ಗಳನ್ನು ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ಆವಾಗ ನಾನು ಬರಬೇಕಾದ್ರೆ ನಿಮಗೆ ಎಂಟ್ರೆನ್ಸ್ನಲ್ಲಿ ಕವಿಶೈಲಕ್ಕೆ ದಾರಿ ಅಂತ ಹೇಳಿ ಒಂದು ರೋಡ್ ಇತ್ತು ಅಂತ ತೋರಿಸಿದ್ನಲ್ವ, ಆ ದಾರಿ ಈಗ ಇಲ್ಲಿಗೆ ಬರುತ್ತೆ. ನಾವು ಬಂದಿದ್ದು ಶಾರ್ಟ್ಕಟ್ ಇದು. ಹಾಗೆ ಅಲ್ಲಿ ಗಾಡಿಗಳನ್ನು ಪಾರ್ಕ್ ಮಾಡಿಬಿಟ್ಟು ಇಲ್ಲಿವರೆಗೂ ನಡ್ಕೊಂಡು ಬರಬೇಕು. ಅಂದರೆ ನಡೆಯೋದೇನು ತುಂಬ ದೂರ ಇಲ್ಲ, ಸ್ವಲ್ಪವೇ ದೂರ ಇದೆ. ಎದುರುಗಡೆ ನಿಮಗೆ ಕಾಣಿಸ್ತಾ ಇರುತ್ತೆ. ನೋಡಿ, ಈಗ ನಾವು ಕವಿಶೈಲದ ಹತ್ರ ಬಂದಿದ್ದೀವಿ. ಈ ಎಂಟ್ರೆನ್ಸಲ್ಲಿರುವಂತಹ ಕಲ್ಲಿನ ತೋರಣವನ್ನು ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಒಂದು ರೀತಿ ಮಂಟಪದ ರೀತಿ ರಚನೆ ಇದೆ ಇದು. ಇದರ ಅರ್ಥ ಏನು ಅಂತ ಹೇಳೋದು ಕಷ್ಟ. ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನಿಸುತ್ತೆ. ಅದೇ ಕಾರಣದಿಂದನೇ ಇದನ್ನು ರೆಡಿ ಮಾಡಿದ್ದಾರೆ. ಇದಕ್ಕೆ ಇಂಥದ್ದೇ ಅಂತ ಅರ್ಥ ಹೇಳೋಕ್ಕಾಗಲ್ಲ, ಇದಕ್ಕೆ ಸಾವಿರಾರು ಅರ್ಥ ಇರುತ್ತೆ. ಸ್ನೇಹಿತರೆ, ಈ ಕವಿಶೈಲದ ಕಲಾಕೃತಿಗಳನ್ನು ಡಿಸೈನ್ ಮಾಡಿದವರು KT ಶಿವಪ್ರಸಾದ್ ಅಂತ. ಅವರನ್ನು ಕವಿಶೈಲದ ಕಲಾಕೃತಿಗಳ ಶಿಲ್ಪಿ ಅಂತಲೇ ಕರೀತಾರೆ. ಹಾಗೆ ಕುವೆಂಪುರವರು ಈ ಕವಿಶೈಲದ ವರ್ಣನೆಯನ್ನು ಬರೆದಿದ್ದು ಇಲ್ಲಿ ಎಲ್ಲರ ಗಮನವನ್ನು ಸೆಳೆಯುತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಕವಿಶೈಲದ ಮುಖ್ಯ ಬಂಡೆಯ ಮೇಲೆ ಬಂದಿದ್ದೀವಿ. ಇಲ್ಲೂ ಕೂಡ ಅದೇ ರೀತಿಯ ದೊಡ್ಡ ದೊಡ್ಡ ಕಲ್ಲುಗಳ ರಚನೆಗಳನ್ನು ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮಧ್ಯದಲ್ಲಿ ಕವಿ ಸಮಾಧಿ ಕೂಡ ಇದೆ. ತೋರಿಸ್ತೀನಿ ಅದನ್ನು ನಾನು ನಿಮಗೆ. ಬನ್ನಿ, ಈಗ ಒಳಗಡೆ ಹೋಗೋಣ. ಸ್ನೇಹಿತರೆ, ಈ ಕವಿಶೈಲ ಏನಿದೆ, ಈ ಬೆಟ್ಟ ಒಂದು ರೀತಿಯ ದೊಡ್ಡ ಬಂಡೆ ಇದು. ಇದ್ರ ಮೇಲೆ ಲೆವೆಲ್ ಜಾಗ ಇರಲಿಲ್ಲ. ಕೆಳಗಡೆಯಿಂದ ಮಣ್ಣನ್ನು ತಂದು ಹಾಕಿ ಇಲ್ಲಿ ಸ್ವಲ್ಪ ಲೆವೆಲ್ ಜಾಗವನ್ನು ಮಾಡಿದ್ದಾರೆ. ಹಾಗೆ ನೀವಿಲ್ಲಿ ನೋಡ್ತಾ ಇರೋದು ಕುವೆಂಪುರವರ ಸಮಾಧಿ. ಕುವೆಂಪುರವರಿಗೆ ಈ ಸ್ಥಳ ತುಂಬ ಅಚ್ಚುಮೆಚ್ಚಾಗಿತ್ತು. ಹಾಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಸುಮಾರು 1 ಲಾರಿಯಷ್ಟು ಗಂಧದ ಕಟ್ಟಿಗೆಗಳನ್ನು ತರಿಸಿದ್ರು ಆ ಟೈಮಲ್ಲಿ ಅಂತ ಹೇಳ್ತಾರೆ. ಮತ್ತು ಮೊದಲಿಗೆ ಇದು ಇಟ್ಟಿಗೆ ಮತ್ತು ಮಣ್ಣಿನ ಒಂದು ಕಟ್ಟೆಯಾಗಿತ್ತಂತೆ. ಆ ನಂತರ ಇಲ್ಲಿ ಕುವೆಂಪು ಪ್ರತಿಷ್ಠಾನದವರು ಇದನ್ನು ಈ ರೀತಿ ಕಲ್ಲುಗಳನ್ನೆಲ್ಲ ಜೋಡಿಸಿ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಕವಿ ಮನೆ ಆಗಿರಬಹುದು, ಕವಿಶೈಲ ಆಗಿರಬಹುದು, ಎಲ್ಲವನ್ನೂ ಕೂಡ ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಕುವೆಂಪು ಪ್ರತಿಷ್ಠಾನದವರೇ ಕಾರಣ.
ಮತ್ತು ಇಲ್ಲಿ ಆಗಾಗ ಅಭಿವೃದ್ಧಿಯ ಕೆಲಸಗಳನ್ನು ಅವರು ಮಾಡ್ತಾನೆ ಇರ್ತಾರೆ. ಜನರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಒದಗಿಸ್ತಾ ಇರ್ತಾರೆ. ಸ್ನೇಹಿತರೆ, ಕವಿಶೈಲದಲ್ಲಿ ಈ ಸುತ್ತಲೂ ಇರುವಂತಹ ಬೃಹದಾಕಾರದ ಕಲ್ಲು ಬಂಡೆಗಳೆಲ್ಲ ಏನಿದ್ದಾವೆ ಇವೆಲ್ಲವುಗಳು ಕೂಡ ಕೆಫೆ ಕಾಫಿ ಡೇದ ಮಾಲೀಕರಾಗಿದ್ದಂತಹ ಸಿದ್ಧಾರ್ಥ ಹೆಗ್ಗಡೆಯವರ ಕೊಡುಗೆ ಅಂತ ಹೇಳ್ತಾರೆ. ಈಗ ಬನ್ನಿ ಸ್ನೇಹಿತರೆ, ಈ ಕವಿಶೈಲದ ಧ್ಯಾನಪೀಠದ ಕಡೆ ಹೋಗೋಣ. ನೋಡಿ, ನಮ್ಮ ಎದುರುಗಡೆ ನೀವು ನೋಡಬಹುದು ಕವಿಶೈಲದ ಧ್ಯಾನಪೀಠಕ್ಕೆ ದಾರಿ ಅಂತ ಇದೆ. ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕೂತ್ಕೊಳ್ತಾ ಇದ್ದಂತಹ ಜಾಗ. ಬನ್ನಿ, ನಿಮಗೆ ನಾನು ಅದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಕುವೆಂಪುರವರು ಕವಿಶೈಲವನ್ನು ವರ್ಣನೆ ಮಾಡಿ ಬರೆದಿದ್ದಾರೆ. ಹಾಗೆ ನೀವಿಲ್ಲಿ ನೋಡಬಹುದು, ಇಲ್ಲಿ ಒಂದು ಬೋರ್ಡ್ ಕೂಡ ಇದೆ. ಯಾರೂ ಕೂಡ ಈ ಕಲ್ಲು ಬಂಡೆಯನ್ನು ವಿರೂಪಗೊಳಿಸಬಾರ್ದು ಅಥವಾ ಇದ್ರ ಮೇಲೆ ಏನಾದರೂ ಬರೀಬಾರ್ದು ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ. ನೋಡಿ, ಇದೇ ಬಂಡೆಯ ಮೇಲೆ ರಾಷ್ಟ್ರಕವಿ ಕುವೆಂಪುರವರು ಧ್ಯಾನಮಗ್ನರಾಗಿ ಕುಳಿತಿರ್ತಿದ್ರಂತೆ. ಇಲ್ಲಿ ಅವರ ಹಸ್ತಾಕ್ಷರಗಳನ್ನು ನೀವು ನೋಡಬಹುದು. ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಇಲ್ಲಿಂದ ನೀವು ವ್ಯೂವನ್ನು ನೋಡಿದರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ದೂರದಲ್ಲಿರುವಂತಹ ಬೆಕ್ಕನೂರು, ಗಡಿಕಲ್ಲು ಎಲ್ಲ ಊರುಗಳ ಏರಿಯಾಗಳು ಇಲ್ಲಿಂದ ಕಾಣಿಸ್ತವೆ. ಹಾಗೆ ನೋಡಿ, ಅಲ್ಲಿ ಜನರೆಲ್ಲ ಕುತ್ಕೊಳ್ಳಿಕ್ಕೆ ಕೆಳಗಡೆ ಕಲ್ಲುಗಳನ್ನು ಹಾಕಿದ್ದಾರೆ. ಅಂದರೆ ಈ ಕವಿಶೈಲದ ಸುತ್ತಲೂ ಇರುವಂತಹ ಬಂಡೆಗಳನ್ನು ಕಟ್ ಮಾಡಿದಾಗ ಉಳಿದಿರುವಂತಹ ತುಂಡುಗಳನ್ನು ಅಲ್ಲಿ ಹಾಕಿಟ್ಟಿದ್ದಾರೆ. ಬನ್ನಿ, ಅದರ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ಕಲ್ಲುಗಳ ಮೇಲೆ ಕುತ್ಕೊಂಡು ನಾವು ಎಷ್ಟು ಹೊತ್ತು ಪ್ರಕೃತಿಯನ್ನು ನೋಡಿದ್ರೂ ಕೂಡ ನಮಗೆ ಸಮಾಧಾನ ಆಗೋದಿಲ್ಲ. ಟೈಮು ಕಳೆದಿದ್ದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಸುಂದರವಾದ ಪರಿಸರ ಇಲ್ಲಿಂದ ಕಾಣಿಸುತ್ತೆ ನಮಗೆ. ಕವಿಶೈಲಕ್ಕೆ ಬಂದು ಈ ಕಂಬಗಳ ಹತ್ರ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ರೀತಿಯ ಖುಷಿ. ಸ್ನೇಹಿತರೆ, ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಈ ಸ್ಥಳವನ್ನು ಇಷ್ಟೊಂದು ಸುಂದರವಾಗಿ ಕಾಯ್ಕೊಂಡು ಬಂದು ಇದರ ಅಭಿವೃದ್ಧಿಗೂ ಕಾರಣವಾಗಿರುವಂತಹ ಕುವೆಂಪು ಪ್ರತಿಷ್ಠಾನದ ಸಮಕಾರ್ಯದರ್ಶಿಗಳಾದ ಕಡಿದಾಳ್ ಪ್ರಕಾಶ್ ಸರ್ ಅವರಿಗೂ ತುಂಬ ಧನ್ಯವಾದಗಳು.